ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನನ್ನ ಯಾರ್ಯಾರು ಪರಿಚಯ ಇಲ್ಲ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಪರಿಚಯ ಮಾಡ್ಕೊಳ್ಳಿ. ಸೊ ಇವತ್ತಿನ ವಿಡಿಯೋಲಿ ಹೌ ಟು ಸ್ಟಾರ್ಟ್ ಆ್ಯನ್ ಯೂಟ್ಯೂಬ್ ಚಾನಲ್ ಇನ್ 2026 ಅಂತ ನಾವು ನೋಡೋಣ. ಸೊ 2026ಅಲ್ಲಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂದರೆ ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು ವ್ಯೂಸ್ ಅಷ್ಟು ಬರುತ್ತಾ, ಇಷ್ಟು ಬರುತ್ತಾ, ಸಬ್ಸ್ಕ್ರೈಬರ್ಸ್ ಇಷ್ಟ ಆಗ್ತಾರಾ, ಈ ಥರ ಆಗುತ್ತೆ ಅಂತೆಲ್ಲ ತಲೆಯಲ್ಲಿಂದ ತೆಗೆದುಬಿಟ್ಟು ಇವತ್ತು ಸ್ಟಾರ್ಟ್ ಮಾಡಬೇಕು ಅಂತಿದ್ದೀರಾ, ಇವತ್ತೇ ಸ್ಟಾರ್ಟ್ ಮಾಡಿಬಿಡಿ. ಓಕೆ, ಇದನ್ನು ಇವತ್ತು ಫುಲ್ಲು ಪ್ರಿಪೇರ್ ಆಗಿಬಿಟ್ಟು ನಾಳೆ ಮಾಡೋಣ, ಓಕೆ ನಾಳೆನೂ ಆಗೋಲ್ಲ ನಾಡಿದ್ದು ಮಾಡೋಣ, ಈ ಥರ ಡಿಲೇ ಆಗ್ತಾನೇ ಹೋಗುತ್ತೆ. ನೀವು ಸ್ಟಾರ್ಟ್ ಮಾಡಬೇಕು ಅಂತಿದ್ದೀರಾ, ಸ್ಟಾರ್ಟ್ ಮಾಡಿಬಿಡಿ. ಏನು ಮಾತಾಡಬೇಕು ಏನೂ ಗೊತ್ತಿರಲ್ಲ. ಸ್ಟಾರ್ಟಿಂಗಲ್ಲಿ ಏನೋ ಒಂದು ಮ್ಯೂಸಿಕ್ ಹಾಕ್ಕೊಂಡು ಏನೋ ಒಂದು ವೀಡಿಯೋ ಕ್ರಿಯೇಟ್ ಮಾಡ್ಕೊಂಡು ಆಗ್ತಾಯಿರಿ. ನೆಕ್ಸ್ಟು ನಿಮಗೆ ಯಾವಾಗ ಧೈರ್ಯ ಬರೋಕ್ಕೆ ಶುರುವಾಗುತ್ತೆ ಆವಾಗ ನೀವು ಮಾತಾಡೋಕ್ಕೆ ಶುರು ಮಾಡಿ. ಆವಾಗ ನಿಮ್ಮ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಆಯಿತು ಅಂತ ನೀವು ಏನದ್ರ ಬಗ್ಗೆ ಆದರೂ ವೀಡಿಯೋ ಕ್ರಿಯೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. 2026ಅಲ್ಲಿ ಎಲ್ಲರೂ ನೋಡೋಕ್ಕೆ ರೆಡಿ ಇರ್ತಾರೆ. ಸೊ ನೀವೇನಾದರೂ ಆ ಚಾನಲ್ಗೆ ಈ ಚಾನಲ್ಗೆ ಅಂತ ಕಂಪೇರ್ ಮಾಡೋಕ್ಕೆ ಹೋದರೆ ನೀವು ಯಾವತ್ತೂ ಯೂಟ್ಯೂಬ್ ಚಾನಲ್ನ ರನ್ ಮಾಡೋಕ್ಕೆ ಆಗೋಲ್ಲ. ಸೊ ಯಾಕಂದರೆ ಆ ಚಾನಲ್ ಅವರು ಆಲ್ರೆಡಿ ಎಷ್ಟೋ ಇಯರ್ಸಿಂದ ಅವ್ರ ಕಂಟೆಂಟ್ ಕ್ರಿಯೇಷನ್ನ ಬಿಲ್ಡ್ ಮಾಡ್ಕೊಂಬಂದಿರ್ತಾರೆ. ನಾವು ಇವಾಗ ಸ್ಟಾರ್ಟ್ ಮಾಡಿರ್ತೀವಿ, ನಮಗೆ ಬಿಲ್ಡ್ ಮಾಡೋಕ್ಕೆ ನಮಗೆ ಸ್ವಲ್ಪ ಟೈಮ್ ಬೇಕು. ನಮಗೆ ಸಬ್ಸ್ಕ್ರೈಬರ್ ಬರಬೇಕು, ವ್ಯೂಸ್ ಬರಬೇಕು, ಪೀಪಲ್ಸ್ನ ಅಟ್ರ್ಯಾಕ್ಟ್ ಮಾಡಬೇಕು. ನಿಮ್ಮ ಸಬ್ಸ್ಕ್ರೈಬರ್ ಯಾರಿದ್ದಾರೆ, ಏನು ವೀಡಿಯೋಕ್ಕೆ ನಿಮ್ಮ ಜಾಸ್ತಿ ಸಬ್ಸ್ಕ್ರೈಬರ್ ಬಂದಿದ್ದಾರೆ, ಇದನ್ನೆಲ್ಲ ನೀವು ನೋಟ್ ಮಾಡ್ಕೊಂಡು ಇಟ್ಕೊಂಡ್ರೆ ನೆಕ್ಸ್ಟ್ ಟೈಮು ನಿಮಗೆ ಅದ್ರ ಬಗ್ಗೆನೇ ಕಂಟೆಂಟ್ ಕ್ರಿಯೇಟ್ ಮಾಡೋಕ್ಕೆ ನಿಮಗೆ ತುಂಬ ಈಸಿ ಆಗುತ್ತೆ. ಮತ್ತು ಯಾವ ಟೈಮಲ್ಲಿ ಪೋಸ್ಟ್ ಮಾಡ್ತೀರಾ, ಯಾವ ಟೈಮಲ್ಲಿ ವೀಡಿಯೋನ ಪೋಸ್ಟ್ ಮಾಡ್ತೀರಾ ಅದನ್ನೆಲ್ಲ ಒಂದು ನೋಟ್ ಮಾಡಿ ಇಟ್ಕೊಳ್ಳಿ. ಆವಾಗ ನಿಮಗೆ ತುಂಬಾ ಈಸಿ ಆಗುತ್ತೆ. ಇವಾಗ ಸ್ಟಾರ್ಟ್ ಮಾಡ್ತೀರಾ, ಇವಾಗಲೇ ಸ್ಟಾರ್ಟ್ ಮಾಡಿಬಿಡಿ. ಸೊ ನನ್ನ ವಾಯ್ಸ್ ಸ್ವಲ್ಪ ಸರಿ ಇಲ್ಲ, ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಿಮಗೆ ಯಾವುದ್ರ ಮೇಲೆ ಟ್ಯಾಲೆಂಟ್ ಇದೆ ಅಂದ್ಬಿಟ್ಟು ಫಸ್ಟ್ ಮೈಂಡಲ್ಲಿ ನೀವು ಫಿಕ್ಸ್ ಆಗಿ. ಇವಾಗ ನಿಮಗೆ ಮೇಕಪ್ ಮೇಲೆ ತುಂಬ ಇಂಟ್ರೆಸ್ಟ್ ಇದೆಯಾ, ಇಲ್ಲ ಕುಕ್ಕಿಂಗ್ ಮೇಲೆ ಇಂಟ್ರೆಸ್ಟ್ ಇದೆಯಾ, ಇಲ್ಲ ಟ್ರಾವೆಲ್ ಮೇಲೆ ಇಂಟ್ರೆಸ್ಟ್ ಇದೆಯಾ, ಇದರಲ್ಲಿ ಇವಾಗ ನಿಮಗೆ ಕುಕ್ಕಿಂಗ್ ಮೇಲೆ ಇಂಟ್ರೆಸ್ಟ್ ಇದ್ದರೆ ಕುಕ್ಕಿಂಗ್ ವೀಡಿಯೋಸ್ನ ಮಾಡಿ, ಕುಕ್ಕಿಂಗ್ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ಇವಾಗ ಇರೋ 30+ ಅವರೆಲ್ಲ ಕುಕ್ಕಿಂಗ್ ವೀಡಿಯೋಸ್ನ ತುಂಬಾ ನೋಡ್ತಾರೆ. ಯಾಕಂದರೆ ಮನೇಲೇ ಇರ್ತಾರೆ ತುಂಬ ಜನ. ಸೊ ಕುಕ್ಕಿಂಗ್ ಏನು ಮಾಡೋದು ಅಂತ ತುಂಬಾ ಡೌಟ್ ಇರುತ್ತೆ. ಸೊ ಅವರು ನಿಮ್ಮ ವೀಡಿಯೋಸ್ನ ತುಂಬಾ ನೋಡೋಕ್ಕೆ ಸಾಧ್ಯತೆ ಇದೆ. ನೆಕ್ಸ್ಟ್ ಬಂದುಬಿಟ್ಟು ಮೇಕಪ್ ವೀಡಿಯೋಸು, ಇಲ್ಲ ಸ್ಕಿನ್ ಕೇರ್ ವೀಡಿಯೋಸು, ಈ ಥರನೂ ತುಂಬ 19+ ಇರೋರೆಲ್ಲ ನಿಮ್ಮ ವೀಡಿಯೋಸ್ನ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲ ಡ್ಯಾನ್ಸಲ್ಲಿ ತುಂಬ ಇಂಟ್ರೆಸ್ಟ್ ಇದೆಯಾ, ಸೊ ಡ್ಯಾನ್ಸ್ ಮಾಡಿ ಅಪ್ಲೋಡ್ ಮಾಡಿ. ಇದನ್ನೆಲ್ಲ ನಿಮ್ಗೆ ಯಾಕೆ ಹೇಳ್ತಿದ್ದೀನಿ ಅಂದರೆ 2026 ಬಂದುಬಿಟ್ಟು ತುಂಬಾ ಒಳ್ಳೆ ಇಯರ್ ಅಂತಲೇ ಹೇಳ್ಬೋದು ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕೆ. ಸೊ ಡಿಲೇ ಮಾಡಬೇಡಿ, ಇವತ್ತು ನಾಳೆ ಅಂತ ಡಿಲೇ ಮಾಡೋಕ್ಕೆ ಹೋಗಬೇಡಿ. ಸ್ಟಾರ್ಟ್ ಮಾಡ್ತೀರಾ ಇವಾಗಲೇ ಸ್ಟಾರ್ಟ್ ಮಾಡಿಬಿಡಿ. ಸೊ ಇವಾಗ ಅಂದರೆ ತುಂಬ ಇಯರ್ಸಿಂದ ಪೋಸ್ಟ್ ಮಾಡ್ಕೊಂಡು ಬಂದಿರೋರಿಗೆಲ್ಲ ತುಂಬ ವ್ಯೂಸ್ ಇರುತ್ತೆ, ಸಬ್ಸ್ಕ್ರೈಬರ್ಸ್ ಇರುತ್ತೆ. ಅವ್ರಿಗೆ ಮಾತ್ರ ಯಾವತ್ತೂ ಕಂಪೇರ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಸಬ್ಸ್ಕ್ರೈಬರು, ನಿಮ್ಮ ವ್ಯೂಸು ತುಂಬ ನಿಧಾನಕ್ಕೆ ಹೋಗ್ತಾ ಇರುತ್ತೆ. ಕಂಟೆಂಟ್ ಕ್ರಿಯೇಷನ್ ಯಾವ ಥರ ಸ್ಟಾರ್ಟ್ ಮಾಡ್ತೀರಾ ಅದ್ರ ಬೇಸಿಸ್ ಮೇಲೆ ನಿಮಗೆ ವ್ಯೂಸು ಮತ್ತು ಲೈಕ್ಸು, ಈ ಕಮೆಂಟ್ಸು ಯಾವುದೇ ಇರಲಿ ಆವಾಗ ನಿಮಗೆ ಶುರುವಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೂ ಮುಂಚೆ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸಿಂದ ನಿಮ್ಮ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡೋಕ್ಕೆ ಹೋಗಬೇಡಿ. ಒಂದು ವೀಡಿಯೋನ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನೋಟ್ ಮಾಡ್ಕೊಳ್ಳಿ, ಏನೇನು ಮಾಡಬೇಕು, ಏನೇನು ಮಾತಾಡಬೇಕು, ಇವತ್ತು ಈ ಥರ ಮಾತಾಡಿದ್ರೆ ಈ ಥರ ಕರೆಕ್ಟಾಗಿರುತ್ತೆ, ಈ ಕಂಟೆಂಟ್ನ ಮಾತಾಡಬೇಕು ಅಂತ ನೋಟ್ ಮಾಡಿಕೊಂಡ್ರೆ ನಿಮಗೆ ಆವಾಗ ವೀಡಿಯೋದಲ್ಲಿ ಮಾತಾಡೋಕ್ಕೆ ತುಂಬಾ ಈಸಿ ಆಗುತ್ತೆ. ಹಂಗೂ ನಿಮ್ಗೇನಾದರೂ ಈ ಥರ ಮಾಡಿದ್ರೆ ಹಿಂಗಾಗುತ್ತೆ ಹಂಗಾಗುತ್ತೆ ಅಂತ ಇದ್ದರೆ ನಿಮ್ಗೇನಾದರೂ ಟಿಪ್ಸ್ ಬೇಕು ಅಂದರೆ ಯೂಟ್ಯೂಬಲ್ಲೇ ನೋಡ್ಕೋಬೋದು. ತುಂಬ ಜನ ಯೂಟ್ಯೂಬ್ ಹೆಂಗೆ ಕ್ರಿಯೇಟ್ ಮಾಡೋದು, ಇವಾಗ ನಾನು ಹೆಂಗೆ ವೀಡಿಯೋ ಮಾಡ್ತಿದ್ದೀನಿ ಆ ಥರ ತುಂಬ ಜನ ಮಾಡ್ತಾ ಇರ್ತಾರೆ. ಸೊ ಅವ್ರದ್ದು ನೋಡಿಕೊಂಡು ನಿಮ್ಗೇನಾದರೂ ಟಿಪ್ಸ್ ಬೇಕು ಅಂದರೆ ನೀವು ತೊಗೊಬೋದು. ಬಟ್ ಯಾರಾದರೂ ಏನಾದರೂ ವೀಡಿಯೋ ಮಾಡಿರ್ತಾರಾ, ಇವಾಗ ಯೂಟ್ಯೂಬಿಂದನೇ ನೀವೇನೋ ಒಂದು ನೋಡೋಕ್ಕೆ ಹೋಗಿರ್ತೀರಾ, ಅದರಲ್ಲಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕು ಅನ್ನೋರಿಗೆ ನಾನು ಹೇಳೋದು, ಇವಾಗ ಒಂದು ವೀಡಿಯೋ ನೋಡ್ತಿರ್ತೀರ, ಯಾವುದೋ ಒಂದು ಶಾಪಿಂಗ್ ಹೋಗಿರ್ತಾರೆ, ಆ ಡ್ರೆಸ್ನೆಲ್ಲ ತೊಗೊಂಬಂದು ತೋರಿಸ್ತಾ ಇರ್ತಾರೆ, ಇಲ್ಲ ಏನೋ ಒಂದು ತೊಗೊಂಬಂದು ತೋರಿಸ್ತಾ ಇರ್ತಾರೆ. ನಿಮಗೆ ಜ್ಯುವೆಲ್ರೀಸ್ ಆಗಲಿ ಏನೇ ಆಗಲಿ ತೊಗೊಂಬಂದು ತೋರಿಸುವಾಗ ಅವ್ರೇನು ಆ ಚಾನಲಲ್ಲಿ ಮಿಸ್ಟೇಕ್ ಮಾಡ್ತಿದ್ದಾರೆ, ನಾವೇನು ಮಾಡಬಾರ್ದು ಅಂತ ನಾನು ನೋಡಿ ನೀವು ನಿಮ್ಮ ಚಾನಲ್ನ ಇಂಪ್ರೂವ್ ಮಾಡ್ಕೋಬೋದು. ಅದೊಂದು ಪಾಯಿಂಟ್. ಆ ಬರ್ದಿರೋ ಬುಕ್ನ ಒಂದಿನ ನೋಡಿದಾಗ ನಿಮಗೆ ಅನಿಸುತ್ತೆ, ನನ್ನ ಹತ್ರ ಆಲ್ರೆಡಿ ಇಷ್ಟೊಂದು ಟಾಪಿಕ್ಸ್ ಇದೆ, ಇಷ್ಟೊಂದು ಐಡಿಯಾಸ್ ಇದೆ, ಬಟ್ ನಾನಿನ್ನೂ ಏನು ಟಾಪಿಕ್ ಬಗ್ಗೆನೂ ನಾವು ಕ್ರಿಯೇಟೇ ಮಾಡಿಲ್ಲ ಅಂತ ಆದರೂ ನೀವು ಕ್ರಿಯೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ.
ಐ ಮೀನ್ ಕಂಟೆಂಟ್ ಕ್ರಿಯೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಇದರಿಂದನೇ ತುಂಬಾ ಅಡ್ವಾಂಟೇಜ್ ಇದೆ ನಿಮಗೆ. ಸೊ ಏನೇ ಇರಲಿ ಒಂದು ನೋಟ್ ಮಾಡ್ಕೊಳ್ಳಿ. ನೋಟ್ ಮಾಡ್ತಾ ಇದ್ದರೆ ನಿಮಗೆ ನೆಕ್ಸ್ಟ್ ಏನೋ ಒಂದಕ್ಕೆ ಯೂಸ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಕನ್ಸಿಸ್ಟೆನ್ಸಿ. ಇವಾಗ ಯೂಟ್ಯೂಬ್ ಬಂದರೆ ಕನ್ಸಿಸ್ಟೆನ್ಸಿ ಅಂದ್ರೇ ಯೂಟ್ಯೂಬ್ ಲವ್ ಕನ್ಸಿಸ್ಟೆನ್ಸಿ. ಇವಾಗ ನೀವೊಂದು ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀರಾ, ಆ ವಿಡಿಯೋ ಹಿಂದೆ ಇನ್ನೂ 5 ವಿಡಿಯೋ ಆಲ್ರೆಡಿ ರೆಡಿಯಾಗಿರಬೇಕು. ಯಾಕಂದರೆ ಇವಾಗ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ನೆಕ್ಸ್ಟ್ ವಿಡಿಯೋ ರೆಡಿಯಾಗಿದ್ರೇ ಮಾತ್ರ ಇವಾಗ ನೆಕ್ಸ್ಟ್ ವಿಡಿಯೋನ ನೆಕ್ಸ್ಟ್ ಡೇ ಅಪ್ಲೋಡ್ ಮಾಡೋಕ್ಕಾಗುತ್ತೆ. ಒಂದು 5 ವಿಡಿಯೋಸ್ನ ಆ ಥರನೇ ಮಾಡಿಟ್ಕೊಳ್ಳಿ. ಆಲ್ರೆಡಿ ನೀವು ನೋಟ್ ಮಾಡ್ಕೊಂಡಿರ್ತೀರಲ್ವ, ಅದ್ರ ಬೇಸ್ ಮೇಲೆ ಹಂಗೆ ವೀಡಿಯೋಸ್ ಮಾಡ್ತಾ ಹೋಗಿ. ಇವಾಗ ಬೇರೆ ಯೂಟ್ಯೂಬ್ ಚಾನಲಲ್ಲಿ ನೋಡಿರ್ತೀರ, ಅದು ಮಾಡಿದ್ರ. ಸೊ ನೀವು ಹೋಗಿ ಹೊರಗಡೆ ಎಕ್ಸ್ಪ್ಲೋರ್ ಮಾಡಿ, ಅದನ್ನು ತೊಗೊಂಬಂದು ಯೂಟ್ಯೂಬಲ್ಲಿ ಹಾಕಿ ಅದನ್ನು ಏನೇನು ಅಂತ ಎಕ್ಸ್ಪ್ಲೈನ್ ಮಾಡಿ. ಆವಾಗ ಯೂಟ್ಯೂಬಲ್ಲಿ ಕನ್ಸಿಸ್ಟೆನ್ಸಿ ಬಿಲ್ಡ್ ಆಗುತ್ತೆ. ಆವಾಗ ನಿಮ್ಗೆ ವ್ಯೂಸು ಜಾಸ್ತಿ ಆಗ್ತಾ ಹೋಗುತ್ತೆ, ಸಬ್ಸ್ಕ್ರೈಬರ್ಸು ಜಾಸ್ತಿ ಆಗ್ತಾ ಹೋಗ್ತಾರೆ. ಈ ಥರನೇ ಯೂಟ್ಯೂಬ್ನ ತುಂಬ ಚೆನ್ನಾಗಿ ಬಿಲ್ಡ್ ಮಾಡ್ಕೊಂಡು ಹೋಗ್ಬೋದು. ಸೊ ನಂದು ಇವಾಗ ರೀಸೆಂಟಾಗಿ ಯೂಟ್ಯೂಬ್ ಚಾನಲ್ನ ನಾನು ಸ್ಟಾರ್ಟ್ ಮಾಡಿರೋದು. ಸೊ ನಂದು ಪ್ರೀವಿಯಸ್ಲಿ ಒಂದು ಯೂಟ್ಯೂಬ್ ಚಾನಲ್ ಇತ್ತು. ಸೊ ಅದು ಕನ್ಸಿಸ್ಟೆನ್ಸಿ ಇರಲಿಲ್ಲ. ನನಗೆ ಅವಾಗ ಗೊತ್ತಾಯಿತು ಕನ್ಸಿಸ್ಟೆನ್ಸಿ ಇದ್ರೇ ಮಾತ್ರ ಯೂಟ್ಯೂಬ್ನ ಮಾಡೋಕ್ಕಾಗೋದು ಅಂತ. ನನಗೆ ಅವಾಗ ತುಂಬ ಚೆನ್ನಾಗಿ ಗೊತ್ತಾಯಿತು. ಸೊ ಅದರಿಂದ ಈ ಯೂಟ್ಯೂಬ್ ಚಾನಲ್ನ ಈ ಥರ ಕನ್ಸಿಸ್ಟೆನ್ಸಿಯಿಂದ ಪೋಸ್ಟ್ ಮಾಡ್ಕೊಂಡೇ ಹೋಗ್ತಿರೋದು. ಸೊ ನಾನು ಇವಾಗ ಟ್ರೈ ಮಾಡ್ತಾ ಇದ್ದೀನಿ ಒಂದು ಕಂಟೆಂಟ್ನ ಅದೇನೇ ಫಾಲೋ ಮಾಡೋಕ್ಕೆ. ಸೊ ಮುಂದಿನ ವೀಡಿಯೋಸಲ್ಲಿ ನೀವು ನೋಡ್ತಾ ಇರ್ತೀರ ಯಾವ ಥರ ನನ್ನ ವ್ಲಾಗ್ಸ್ ಆಗಿರ್ಬೋದು, ನನ್ನ ಫ್ಯಾಮಿಲಿ ವ್ಲಾಗ್ಸ್ ಆಗಿರ್ಬೋದು, ನನ್ನ ಡೈಲಿ ಲೈಫ್ ಇರ್ಬೋದು, ನನ್ನ ಗೆಟ್ ರೆಡಿ ವಿಡಿಯೋ ಇರ್ಬೋದು, ಎಲ್ಲನೂ ನಿಮಗೆ ಸಿಗ್ತಾ ಇರುತ್ತೆ. ಸೊ ಲಾಸ್ಟ್ ಏನು ಅಂದರೆ, ನೀವಿವಾಗ ವೀಡಿಯೋಸ್ ಪೋಸ್ಟ್ ಮಾಡ್ತೀರಾ ವೀಕ್ಲಿ ಟ್ವೈಸ್ ಥ್ರೈಸ್ ಯಾವಾಗಾದರೂ ಪೋಸ್ಟ್ ಮಾಡ್ತೀರಾ. ಇವಾಗ ವೆನ್ಸ್ಡೇ ಇಲ್ಲ ಫ್ರೈಡೇ ಇಲ್ಲ ಸಂಡೇ ಈ ಥರ ಮಾಡ್ತೀರಾ ಅಂದರೆ ನೀವು ಆಡಿಯನ್ಸ್ಗೆ ಆಲ್ರೆಡಿ ಹೇಳಿಬಿಟ್ರೆ ಈ ದಿನ ಪೋಸ್ಟ್ ಮಾಡಬೇಕು ಅಂದ್ಬಿಟ್ಟು ನಮ್ಮ ಮೈಂಡಲ್ಲೂ ಇರುತ್ತೆ. ಸೊ ನಮಗೂ ಒಂದು ಭಯ ಇರುತ್ತೆ ಅಲ್ವಾ, ಈ ದಿನ ಪೋಸ್ಟ್ ಮಾಡಿಬಿಡೋಣ ಮತ್ತೆ ನಾಳೆ ಅಂತ ಡಿಲೇ ಮಾಡ್ಕೊಂಡು ಹೋದರೆ ನಿಜ ನಿಮ್ಮ ಕೈಯಲ್ಲಿ ಆಗಲ್ಲ. ಒಬ್ಬಳು ನೆಕ್ಸ್ಟ್ ಸಂಡೇ ಮಾಡೋಣ, ನೆಕ್ಸ್ಟ್ ಮಂಡೇ ಮಾಡೋಣ. ಆವಾಗ ನಿಮ್ಮ ಸಬ್ಸ್ಕ್ರೈಬರ್ಸ್ಗೆ ಏನಾಗುತ್ತೆ, ಇವತ್ತು ವೀಡಿಯೋ ಬಂದಿಲ್ಲ ಅಂದ್ಬಿಟ್ಟು ಅವ್ರಿಗೂ ಒಂಥರ ಡಿಲೇ ಆಗ್ತಾ ಅವ್ರಿಗೂ ಒಂಥರ ಬೋರ್ ಹೊಡೆದು ಹೋಗ್ಬಿಡುತ್ತೆ. ಸೊ ಕನ್ಸಿಸ್ಟೆನ್ಸಿಯಾಗಿ ಪೋಸ್ಟ್ ಮಾಡೋಕ್ಕೆ ಟ್ರೈ ಮಾಡಿ. ವೀಕ್ಲಿ ಒಂದು 2 ಟೈಮ್ಸು ಇಲ್ಲ 3 ಟೈಮ್ಸು ಪೋಸ್ಟ್ ಮಾಡೋಕ್ಕೆ ಟ್ರೈ ಮಾಡಿ. ಆವಾಗ ಆಡಿಯನ್ಸು ನಿಮಗೆ ವ್ಯೂಸ್ ಜಾಸ್ತಿ ಬರ್ತಾ ಇರುತ್ತೆ, ನಿಮ್ಗೆ ಆಡಿಯನ್ಸು ಜಾಸ್ತಿ ಸಿಗ್ತಾ ಇರ್ತಾರೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಚಾನಲ್ನ ಕಂಟಿನ್ಯೂಸ್ ಆಗಿ ನೋಡ್ತಾ ಇರ್ತಾರೆ. ಸೊ ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಬಿಟ್ಟು. ಸೊ ಅದರಲ್ಲಿ ನಾನು ಏನು ಮಾತಾಡಿದ್ದೀನಿ ಅಂತ ನನಗೆ ನೆನಪಿಲ್ಲ, ವಾಯ್ಸ್ ಓವರ್ ಕೊಡ್ತಿದ್ದೀನಿ ಯಾಕಂದರೆ ಅದರಲ್ಲಿ ವಾಯ್ಸೇ ಬಂದಿಲ್ಲ. ಸೊ ನಾನು ಇವಾಗ ಹೊಸದಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದು. ನಿಮ್ಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ತುಂಬ ವೀಡಿಯೋಸ್ ಬರ್ತಾ ಇರುತ್ತೆ. ಸೊ ನೋಡ್ತಾ ಇರಿ.